ಚಿನ್ನದ ವ್ಯಾಪಾರಿ ಮನೆಯಲ್ಲಿ ಅಂದರ್ ಬಾಹರ್ ಆಡ್ತಾ ಇದ್ದವರನ್ನ ರೇಡ್ ಮಾಡಿದಂತಹ ಸಿಸಿಬಿ ಪೊಲೀಸರಿಗೆ ಶಾಕ್ ಕಾದಿತ್ತು. 2 ಬ್ಯಾಗ್ಗಳಲ್ಲಿ ದಾಖಲೆ ಇಲ್ಲದಂತಹ ಲಕ್ಷಾಂತರ ರೂಪಾಯಿ ಕ್ಯಾಶ್ ಸೀಸ್ ಆಗಿರುವಂತಹ ಸ್ಟೋರಿ ಇಲ್ಲಿದೆ ನೋಡಿ. ಚಿನ್ನದ ವ್ಯಾಪಾರಿ ಮನೆಯಲ್ಲಿ ಅಂದರ್ ಬಾಹರ್ ದಾಖಲೆ ಇಲ್ಲದ 86.82 ಲಕ್ಷ ಜಪ್ತಿ ಮಾಡಿದ ಸಿಸಿಬಿ. ಜನವರಿ 7ರಂದು ಸಿರ್ಸಿ ಸರ್ಕಲ್ ಬಳಿ ಇರುವ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ನ ರಾಜ್ ಜೈನ್ ಎಂಬಾತನ ಫ್ಲಾಟ್ನಲ್ಲಿ ನಡೀತಾ ಇದ್ದ ಅಂದರ್ ಬಾಹರ್ ಜೂಜಾಟದ ಅಡ್ಡೆ ಮೇಲೆ ಸಿಸಿಬಿಯ ವಿಶೇಷ ವಿಚಾರಣಾ ದಳದ ಅಧಿಕಾರಿಗಳು ದಾಳಿ ನಡೆಸಿದ್ರು. ಫ್ಲಾಟ್ನಲ್ಲಿ ಅದೃಷ್ಟದ ಜೂಜಾಟ ಆಡ್ತಿದ್ದ ಜಿನೇಂದ್ರ, ಮನೀಶ್, ಮುಖೇಶ್, ಲಲಿತ್, ರೋಹಿತ್ ಹಾಗೂ ಸಂಜಯ್ನನ್ನ ಲಾಕ್ ಮಾಡಿದ್ರು. ಸಿಸಿಬಿಯ ಕಣ್ಣಿಗೆ ಜೂಜಾಟದ ಸ್ಥಳದಲ್ಲಿ ದಾಖಲೆ ಇಲ್ಲದ 2 ಹಣದ ಬ್ಯಾಗ್ಗಳು ಪತ್ತೆಯಾಗಿದ್ವು. ಹಣದ ಬ್ಯಾಗ್ ನೋಡಿ ಪೊಲೀಸರೇ ಶಾಕ್ ಆಗಿದ್ರು. ಸಿಸಿಬಿ ಅಧಿಕಾರಿಗಳ ತಂಡ ಆಟದ ಟೇಬಲ್ ಮೇಲಿದ್ದ 1.48 ಲಕ್ಷ ಹಣ ಜಪ್ತಿ ಮಾಡಿದ್ರು. ಅದೇ ಫ್ಲಾಟ್ ಶೋಧ ನಡೆಸಿದಾಗ 85.39 ಲಕ್ಷ ರೂಪಾಯಿ 2 ಬ್ಯಾಗ್ನಲ್ಲಿ ಪತ್ತೆಯಾಗಿದೆ. ಪ್ರಕರಣ ಸಂಬಂಧ 6 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದ್ದು ಒಟ್ಟು 86.87 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದೆ. ಹಣದ ಬ್ಯಾಗ್ಗಳಿದ್ದ ಮನೆ ಮಾಲೀಕ ರಾಜ್ ಜೈನ್ ಪರಾರಿಯಾಗಿದ್ದಾನೆ. ಚಿನ್ನದ ವ್ಯಾಪಾರಿಯಾಗಿರುವ ರಾಜ್ ಜೈನ್ ಈ ಹಿಂದೆ ಚಿನ್ನ ಕಳುವಾಗಿದೆ ಅಂತ ಸುಳ್ಳು ದೂರು ನೀಡಿದ್ದ. ತನಿಖೆ ಕೈಗೊಂಡಾಗ ರಾಜ್ ಜೈನ್ ಕಳ್ಳಾಟ ಬಯಲಾಗಿತ್ತು. ಈ ಜೆಜೆನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಿರ್ಸಿ ಪಾರ್ಕ್ ಹತ್ರ ಒಂದು ಅಪಾರ್ಟ್ಮೆಂಟ್ನಲ್ಲಿ ಈ ರೀತಿ ಅಕ್ರಮವಾಗಿ ಕೆಲವರು ಗ್ಯಾಮ್ಲಿಂಗ್ ಚಟುವಟಿಕೆಯಲ್ಲಿ ನಡೆಸಿಕೊಂಡಿದ್ದು ಕಂಡು ಬಂದಿದ್ದರಿಂದ ಅವರ ಮೇಲೆ ಕ್ರಮವನ್ನು ಕೈಗೊಂಡಿದ್ದಾರೆ. ಒಟ್ಟು 86,87,800 ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ 6 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. 7ನೇ ಆರೋಪಿ ಆ ಮನೆಯ ಮಾಲೀಕ ಏನಿದ್ದಾನೆ ಆತ ಅಬ್ಸ್ಕಾಂಡ್. ಪ್ರಕರಣ ಸಂಬಂಧ ಜೆಜೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಿಸಿಬಿ ಪೊಲೀಸರು ಪರಾರಿಯಾಗಿರೋ ಚಿನ್ನದಂಗಡಿಯ ಮನೆ ಮಾಲೀಕ ರಾಜ್ ಜೈನ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.